So, hey guys, ಎಲ್ಲರಿಗೂ ನಮಸ್ಕಾರ. ಸೊ ದಿಸ್ ಡೇ 5 ವಾಟ್ಸ್ ಗೋನ್ ಹ್ಯಾಪನ್ ಇನ್ ಡೇ 10. ಸೊ ಇವತ್ತೊಂಚೂರು ಡಿಫ್ರೆಂಟಾಗಿ ಕನ್ನಡಲ್ಲಿ ಮಾತಾಡೋಣ ಎಲ್ಲ ಹೇಳಿದ್ರು, ಟ್ರೈ ಮಾಡೋಣ. ಸೊ ಬೆಳಿಗ್ಗೆ ನೀರು ಕಾಯ್ಲಿಕ್ಕೆ ಅಮ್ಮ ಹೇಳಿದ್ರು, ಸರಿಯಾಗಿ ತೊಗೊಂಬರೋಣ ಹೇಳ್ಬಿಟ್ಟು ಕ್ಯಾನ್ ತೊಗೊಂಡು ಗಾಡಿ ತೊಗೊಂಡು ಸ್ಟಾರ್ಟ್ ಮಾಡಿದೆ. ತೊಗೊಂಬಂದೆ ಡ್ರೆಸ್ಗಳು ತಿರ್ಗಾ ಎಲ್ಲ ಕೊಳೆ ಆಯಿತು. ತಿರ್ಗಾ ಅಮ್ಮ ಏನು ಮಾಡಿದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು, ರೆಡಿ ಮಾಡಿ ಉಪ್ಪಿಟ್ಟು ಮಾಡಿದ್ರು, ತಿಂದೆ. ಟೈಮ್ ಆಯ್ತು, ಕಾಲೇಜ್ ಟೈಮಿಂಗ್ಸು ರೆಡಿ ಆಗಿದೆ. ಕಾಲೇಜಿಗೆಲ್ಲ ಒಂಚೂರು ಶೂ ಎಲ್ಲ ತೋರಿಸಿ ಸ್ಟಾರ್ಟ್ ಮಾಡಿದೆ ಗಾಡಿನ. ಹೋಗೋ ಟೈಮಲ್ಲಿ ಟ್ರಾಫಿಕ್ ಎಲ್ಲ ಚೆನ್ನಾಗಿ ಬೆಳಿಗ್ಗೆ ನನಗೆ ಕ್ರಿಸ್ಮಸ್ ಇದ್ರೂ ಇವತ್ತು ಟ್ರಾಫಿಕ್ ಏನು ಕಮ್ಮಿ ಏನೂ ಇಲ್ಲ. ಸರಿ, ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿ ಕಾಲೇಜಿಗೆ ಬಂದೆ. ಹೆಲ್ಮೆಟ್ ಎಲ್ಲ ಹಾಕಿ ಕೂದಲೆಲ್ಲ ಹೆಂಗೋ ಆಯಿತು. ಫಸ್ಟ್ ಫ್ಲೋರ್ ರೀಚ್ ಆದೆ. ತಿರ್ಗಿ ಅಲ್ಲಿಂದ ಫಸ್ಟ್ ಫ್ಲೋರ್ ಕ್ಲೈಮ್ ಮಾಡಿ ಸೆಕೆಂಡ್ ಫ್ಲೋರಿಗೆ ಬಂದೆ. ಸೆಕೆಂಡ್ ಫ್ಲೋರಿಗೆ ತಿರ್ಗಿ ಥರ್ಡ್ ಫ್ಲೋರಿಗೆ ಬಂದೆ. ನೋಡೋಕೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಅಲ್ಲಿ. ಅವ್ರ ಹತ್ರ ಎಲ್ಲ ಮಾತಾಡೋರೆಲ್ಲ ಎಕ್ಸಾಮ್ ಪ್ರಿಪೇರ್ ಮಾಡ್ತಾರೆ. ನಾನು ಇನ್ನೇನು ಓದಿಲ್ಲ. ಹಾಲ್ ಟಿಕೆಟ್ ಎಲ್ಲ ಇಲ್ಲಿ ರೋಲ್ ನಂಬರ್ ಹಾಕಿದ್ರು ಲಿಸ್ಟನ್ ಬಗ್ಗೆ ನೋಡಿದೆ. ಸರಿ, ಕ್ಲಾಸ್ ಸಿಕ್ತು, ಕೂತ್ಕೊಂಡು ಎಕ್ಸಾಮ್ ಬರೆದೆ. ಆಮೇಲೆ ತಿರ್ಗಿ ಕಾಲೇಜಿಂದ ಆಚೆ ಬಂದೆ. ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ತೀನಿ, ನನಗೆ ಗೊತ್ತಾಗ್ತಿಲ್ಲ ಏನು ಹೇಳ್ತಿದ್ದೀನಿ ಅಂತ. ಫಸ್ಟ್ ಆರ್ಡ್ರ್ ಸಿಕ್ತು, ಅಲ್ಲಿಂದನೇ ತಗೊಂಡೆ ಫಸ್ಟ್ ಆರ್ಡ್ರು. ಹೋಗಿ ಪಿಕಪ್ ಮಾಡ್ತಿದ್ದೀನಿ. ಇಲ್ಲಿ ನಮ್ಮ ಒಂಚೂರು ಅಷ್ಟೇ ಕಡೆನೇ ಇತ್ತು. 600 ಮೀಟರ್ಸ್ ಹೋಗಿ ಪಿಕ್ ಮಾಡಿದೆ. ಅಲ್ಲಿಂದ ಆಲ್ಮೋಸ್ಟ್ 2.6 ಕಿಲೋಮೀಟ್ರು. ನಾವೇನು ಮಾಡಿದೆ, ಶಾರ್ಟ್ ಕಟ್ ತೊಗೊಂಡು 1 ಕಿಲೋಮೀಟ್ರ್ ಎಲ್ಲ ಹೋಗಿ ಪಿಕಪ್ಪಲ್ಲಿ ಡ್ರಾಪ್ ಆಗ್ಬಿಟ್ವಿ. ಅಲ್ಲಿಂದ 30 ರೂಪೀಸ್ ಸಿಕ್ತು. ಒಂಚೂರು ವೆಯ್ಟ್ ಆದಮೇಲೆ ಸೆಕೆಂಡ್ ಆರ್ಡ್ರ್ ಬಂತು. ಸೆಕೆಂಡ್ ಆರ್ಡ್ರ್ ಅಲ್ಲಿಂದನೇ ಒಂಚೂರು ವೆಂಕಿ ಅಂಗಡಿ, ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಪಿಕ್ ಮಾಡ್ಕೊಂಡ್ಬಂದು ಇಲ್ಲಿ ನಾವು ನೋಡಿದ್ರೆ ಯಾರು ಇಲ್ಲಿಂದ ಊಟ ಮಾಡಿದ್ರು ಒಂಚೂರು ಹೇಳ್ತೀರಾ, ಯಾರಲ್ಲಿ ತಿಂದವ್ರಂದು. ಸಖತ್ ಫುಡ್ ಅಂದರೆ ಸಖತ್ ಫುಡ್ಡು. ಅದಾಗ ಡ್ರಾಪ್ ಔಟ್ ಮಾಡಿದ್ರೆ 30 ತಿರ್ಗಾ ಸಿಕ್ತು. ಅಲ್ಲಿ ವೆಯ್ಟ್ ಮಾಡಿ ತಿರ್ಗಾ ನೆಕ್ಸ್ಟ್ ಇನ್ನೊಂದು ಸಿಕ್ತು. ಅದು ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಒಂಚೂರು ಹತ್ರನೇ ಇಲ್ಲಿ ಮಂದಿ ಹೌಸು, ಕೇರಳಾಸ್ ಫೇವ್ರೆಟ್ಸ್ ಹೌಸ್. ಸೊ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಅಲ್ಲಿ ಹತ್ರ ಹೋಗ್ಬಿಟ್ಟು ಒಂಚೂರು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಇತ್ತು. ಪಿಕಪ್ ಮಾಡಿ ಪ್ರೆಸ್ಟೀಜಲ್ಲಿತ್ತು. ಅಲ್ಲೋ ಒಂಚೂರು ಬರೀಬೇಕು ನಮ್ಮ ಅಡ್ರೆಸ್ ಎಲ್ಲ. ಬರೆದಾದಮೇಲೆ ಅಲ್ಲಿಂದ ಜಿ ಸೆಕ್ಷನ್ ಹೋಗ್ಬಿಟ್ಟು ತಿರ್ಗಾ ಡ್ರಾಪ್ ಮಾಡೋದು 35 ಸಿಕ್ತು. ಅಲ್ಲಿಂದ ಏನೈತೆ ಅಂದರೆ ನಮ್ಗೆ ಒಂಚೂರು ಡಿಲೇ ಆಯಿತು. ಆಲ್ಮೋಸ್ಟ್ 3 ಅವರ್ಸ್ ಡಿಲೇ ಆಗುತ್ತೆ. ನನ್ನ ಫೋನ್ ವರ್ಕ್ ಆಗಿಲ್ಲ. ಫೋನ್ ಒಂಚೂರು ಏನೋ ಇಶ್ಯೂ ಇತ್ತು. ಅದಕ್ಕೆ ಸ್ಟಾಪ್ ಮಾಡೆಲ್ಲ ನೋಡ್ಬಿಟ್ಟು ತಿರ್ಗಾ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂದು ಆರ್ಡ್ರ್ ಸಿಕ್ತು. ಅದು ಪಿಕ್ ಮಾಡೋಕೆ ಹೋಗೋ ಟೈಮಲ್ಲಿ ನಮ್ಮ ಜಾಳಿ ಕ್ರಾಸಿಂದಾನೆ ಫುಡ್ ರೆಡಿ ಬಂತು. ಅಲ್ಲಿ ಮುಂಚೆನೇ ರೀಚ್ ಆಗಿದ್ದೆ. ಅಲ್ಲಿಂದ ಅದು ಪಿಕ್ ಮಾಡ್ಕೊಂಡು ಹಾಟ್ ಆ್ಯಂಡ್ ಕೋಲ್ಡ್ ಕಾಫಿಯಿಂದ ಪಿಕ್ ಮಾಡ್ಕೊಂಡು ತಿರ್ಗಾ ಅಲ್ಲೇ ನಮ್ಮದು ಇಲ್ಲಿ 8 ಮೈಲ್ ಹತ್ರ ಡ್ರಾಪ್ ಇತ್ತು. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ಸ್ ಇತ್ತು. ಡ್ರಾಪ್ ಹೋಗ್ತಾ ಇದ್ದೀನಿ. ಒಳ್ಳೆ ವ್ಯೂ ಎಲ್ಲ ಇತ್ತು. ಈವ್ನಿಂಗ್ ತಾನೇ ಒಳ್ಳೆ ವ್ಯೂ ಎಲ್ಲ ಇತ್ತು. ಅಲ್ಲಿ ರೀಚ್ ಆದ್ವಿ. ಅಲ್ಲಿ ಟಾಪ್ ಹೋಗಿ ಎಲ್ಲ ಮೇಲ್ಗಡೆ ಹೋಗ್ಬೇಕು ಫುಲ್ ಕೊಡೋಕ್ಕೆ. ಮೇಲ್ಗಡೆ ಕೊಟ್ಟೋ ಟೈಮಲ್ಲಿ ನಮ್ಗೆ ತಿರ್ಗಾ 30 ರೂಪಾಯಿ ಸಿಕ್ತು. ಸೊ ಎಲ್ಲ ಸೇರಿ ಇವತ್ತು ನಮ್ಗೆ ಆಲ್ಮೋಸ್ಟ್ ಎಷ್ಟು ಬಂದಿದೆ ಅಂದರೆ 126 ರೂಪೀಸ್ ಬಂದಿದೆ. ಬಟ್ ಏನು ಮಾಡಲಿ, ಬ್ಯಾಂಗ್ಳೂರು ಟ್ರಾಫಿಕ್ ಬೇರೆ, ಇನ್ನು ಮಾಡೋಕ್ಕೆ ಅನಿಸ್ಕೊಂಡಿಲ್ಲ. ಮೂಡ್ ಬಂದಿಲ್ಲ ಮಾಡೋಕ್ಕೆ. ಆಲ್ರೆಡಿ ಇಷ್ಟೊಂದಿತ್ತು. ಸೊ ನಾಳೆ ಹೆಂಗೋದ್ರೂ ಫುಲ್ ಡೇ ಇದೆ. ಒಂದು ಬಾಟ್ರ್ ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಇಟ್ಬಿಟ್ವಿ. ಏನು ಕಾಸು ಸಿಕ್ಕಿದ್ದು ಅವತ್ತು ಇವತ್ತು ಪೆಟ್ರೋಲ್ ಹಾಕ್ಸ್ಬಿಟ್ಟು, ಯಾಕಂದರೆ ಬೆಳಗ್ಗೆ ಪೆಟ್ರೋಲ್ ಹಾಕ್ಸಿಲ್ಲ ನಾವು. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ ರೆಡಿ ಮಾಡಿ ಇಕ್ಕಿದ್ದೀವಿ. ಸೊ ಆಮೇಲೆ ಮನೆಗೆ ಆರಾಮ್ಸೆ ಒಂದು ಬಜ್ಜಿ ಇಸ್ಕೊಂಡು ಮನೆಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಬಜ್ಜಿ ನೋಡ್ಕೊಂಡು ಕೂತ್ಕೊಳ್ರಿ. ಸೊ ಬಾಯ್.